ಸರ್ ಸ್ಟೈಫಂಡ್ ಇಲ್ದಿದ್ರು ಅಡ್ಲಿಲ್ಲ, ನಾನು ಕಲಿತೇನೆ ಅಂತ ಹೇಳಿ ಸರಿ ಅಂದ್ಬಿಟ್ಟು ಅವ್ರು ಟಿಕ್ ಮಾಡಿ ನಿಮ್ಗೆ ಸೆಲೆಕ್ಟ್ ಆಯ್ತು. ಹೌದು. ಆಮೇಲೆ ಅದು ನಾನು ಒಬ್ಬನೇ ನೋಡಿ ಹೇಳಿದ್ದು. ಆಮೇಲೆ ಒಂದ್ ದಿವಸ ಕ್ಲಾಸ್ ತರಗತಿ ಇಂತ ತಾರೀಖ್ ಅಂದ್ರೆ ನಾವೆಲ್ಲ ತಾರೀಖಿಗೆಲ್ಲ ಹೋಗಿ ಆ ದಿವಸ ಎಲ್ಲ ಗಣ ಹೋಮ ಮಾಡಿ ತರಗತಿಯನ್ನು ಆರಂಭಿಸಿ ಹೌದು ನೀವು ಪದ್ಯ ಹೇಳಲಿಕ್ಕೆ ಇಂಟ್ರೆಸ್ಟ್ ಇದೆಯಾ ಹೇಳಿ ಅಂತ ಇವ್ರು ನನ್ನ ಹತ್ರ ಒಂದೊಂದೇ ಹೇಳ್ಸಿ. ಮೊದಲು ಒಂದು ಭಾಮಿನೇ ಹೇಳ್ಸಿದ್ವಿ, ಯಾಕಂದ್ರೆ ತಾಳದ ತೊಂದರೆ ಆಗ್ಬಾರ್ದು ಈ ತಾಳದ್ದು ಎಲ್ಲ ಹೇಳಿದಾಗ ನೀವು ಭಾಗವತಿ ಕಲಿಬಹುದು ಅಂತ ಹೇಳಿದ್ರು. ತಾಳದ ಒಂದೊಂದೇ ಪದ್ಯ ಹೇಳಿ ಅಲ್ಲಿ ಶುರುವಾಯ್ತು. ದಿನ 1 ಗಂಟೆ ವೀರಭದ್ರ ಹಾಕಿದ್ರೆ ಅಲ್ಲಿ ಹೆಜ್ಜೆ ಕಲಿತು, ಒಂದೂವರೆ ಗಂಟೆ ಇವ್ರ ಹೀಗೆ ಆವಾಗ ಕಾಲೇಜ್ ಆಯ್ತು. ಕಾಲೇಜ್ ಆದ ತಕ್ಷಣ ನಾನು ರಾಮಕೃಷ್ಣ ಅವ್ರ ಹತ್ರ ಸರ್ ನನಗೆ ಯಕ್ಷಗಾನವನ್ನೇ ಪೂರ್ಣಾವಧಿಯಾಗಿ ನಾನು ತೊಡಗಿಸ್ಕೊಳ್ಬೇಕಂತಿದ್ದೇನೆ, ನಾನು ಕೇಂದ್ರಕ್ಕೆ ಬರಲಿ, ನಾನು ಭಾಗವತಿಯೇ ಕಲಿಬೇಕು ಅಂತ. ಯಾಕಂದ್ರೆ ವೇಷ ಮಾಡ್ಲಿಕ್ಕೆ ಅವ್ರು ಹೇಳಿದ್ರು ವೀರಭದ್ರ, ವೇಷ ಮಾಡ್ಲಿಕ್ಕೆ ನಿಮಗೆ ನಿಮ್ಮ ಹೈಟು ಈ ವೈಟು ನಿಮ್ಗೆ ತೊಂದರೆ ಆಗ್ತದೆ, ಅದಕ್ಕೆ ಹೈಟ್ ಅಗಲ ಅಥವಾ ಇರಬೇಕು, ಸ್ವಲ್ಪ ತೊಂದರೆ ಆಗ್ಬಹುದು ಅಂತ. ಹಾಗಾಗಿ ನಾನು ಆ ವೇಷದ ಇದು ಬಿಟ್ಟು ಭಾಗವತಿ ಕಲಿಯುವ ಇವ್ರು ಹೇಳಿದ್ರ ನೀವು ಭಾಗವತಿ ಕಲಿಬಹುದಂತ. ಅವ್ರ ಹತ್ರ ಕೇಳಿದಾಗ ಅವ್ರು ಹೇಳಿದ್ರು ಇಲ್ಲಿ ಆಯ್ತಂದ್ರೆ ಭಾಗವತಿಗಾಗಿ ವಿದ್ಯಾರ್ಥಿಗಳು ನಾವು ತಗೊಳ್ಳೋದಿಲ್ಲ, ಇಲ್ಲಿ ಮುಖ್ಯ ಉದ್ದೇಶ ಯಾವುದು ವೇಷಧಾರಿಗಳು ಅದನ್ನ ತಯಾರು ಮಾಡುದು, ಆದ್ರಿಂದ ನೃತ್ಯಾಭ್ಯಾಸಕ್ಕಾಗಿ ನಾವು ತಗೊಳ್ತೇವೆ, ನೀವು ನೃತ್ಯ ಕಲ್ತು ಇದನ್ನು ಕಲಿಬೇಕಾದ್ರೆ ನನ್ ನೃತ್ಯ ಕಲೀಲಿಕ್ಕೆ ಇದು ಬಿಟ್ಟಿದೆ, ಹಾಗಾದ್ರೆ ನಾ ಇನ್ನೇನ್ ಮಾಡುದು ಸರ್ ನೋಡಿ. ಇವರು ನೀಲವರು ರಾಮಕೃಷ್ಣವರು ಎಂಥ ಸಹೃದಿಗಳನ್ನು ಇದೆ ನೋಡಿ. ಅವ್ರು ಹೇಳಿದಂದ್ರೆ ಆ ವರ್ಷವೇ ಈ ವರ್ಷವೇ ಹಂಗಾರಕಟ್ಟೆ ಯಕ್ಷಗಾನ ಕಲಾ ಕೇಂದ್ರದಲ್ಲಿ ಭಾಗವತಿಗೆ ತರಬೇತಿ ಆರಂಭವಾಗಿದೆ, ನೀವು ಅಲ್ಲಿ ಹೋಗಿ ಅಲ್ಲಿ ಪ್ರಸಿದ್ಧ ಭಾಗವತರಾದ ನಾರಾಯಣಪ್ಪರು ತಿಮ್ಮಪ್ಪ ನಾಯಕರು ಅವರೆಲ್ಲ ಹೇಳಿಕೊಡ್ತಾ ಇದ್ದಾರೆ, ನೀವು ಅಲ್ಲಿ ಹೋದ್ರೆ ಕಲೀಲಿಕ್ಕಾಗ. ಸ್ವತಃ ರಾಮಕೃಷ್ಣಯ್ಯನವರು ದೊಡ್ಡ ಭಾಗವತ, ಒಳ್ಳೆ ವಿದ್ವಾಂಸ, ಅದಕ್ಕೆ ಹೇಳುದು ಜ್ಞಾನಿಗಳು ಮತ್ತೊಬ್ಬ ಜ್ಞಾನಗಳನ್ನು ಗೌರವಿಸ್ತಾರೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ಅವ್ರು ಹೇಳುದು ಬೇರೆ ಯಾರು ಇದ್ರೆ ನೀವೆಲ್ಲಿ ಹೋಗ್ಬೇಡ ನೋಡು ಬೇರೆ ನಾನು ಮತ್ತೆ ನೋಡ್ತೇನೆ ಅಂತ ಏನೋ ಒಂದು ಹೇಳ್ತಾರೆ. ಅವ್ರು ಆತರ ಮಾರ್ಗದರ್ಶನ ಮಾಡಿದ್ರ ಫಲವೇ ನನ್ನ ಜೀವನ ದಿಕ್ಕೇ ಬದಲಾಯಿತು. ಸರಿ ನಾನು ಬಂದೆ ಅಲ್ಲಿ ಸದಾನಂದ ಹೆಬ್ಬಾರ್ ಹತ್ರ ಹೋಗಿ ನಾನು ಅಪ್ಲಿಕೇಶನ್ ಕೊಟ್ಟೆ. ಸರಿ ಬಾ ಮಾರ ಅಂತ ಹೇಳಿದ್ರು. ಅವರಿಗೆ ನನ್ನ ಇದು ಫ್ಯಾಮಿಲಿಗೆ ಎಲ್ಲ ಪರಿಚಯ ಇದೆ, ಅವ್ರಿಗೆ ಆಶೆ ಏನ್ ಮರ ಹೋಗಿ ಹೋಗಿ ನೀವು ಯಕ್ಷಗಾನಕ್ಕೆ ಬರ್ತೀಯಾ ಅಂತ ಕೇಳಿದ್ರೆ ನೋಡುವ ಅಂತ ಬರ್ತೇನೆ ಅಂದೆ. ಆಗ ಯಕ್ಷಗಾನದ ಸೇರುವವರಿಗೆ ಒಂದು ಸಂದರ್ಶನ ಇದೆ, ಯಾಕಂದ್ರೆ ತುಂಬಾ ಜನ ಬರ್ತಿದ್ರಲ್ಲ ಎಲ್ಲರೂ ತಗೊಳ್ಳಿಕ್ಕೆ ಆಗುದಿಲ್ಲ. ಆಗ ಹೆಚ್ಚಾಗಿ ಉತ್ತರ ಕನ್ನಡದವರು ಬರ್ತಾ ಇದ್ರು, ಅವರೆಲ್ಲ ಅಲ್ಲಿಂದ ಬರ್ತಾರೆ. ನಮ್ಮ ಕಡೆಯಿಂದ ಕಮ್ಮಿ ಜನ ಇದ್ರು, ಎಲ್ಲ ನಾವೊಂದು 2-3 ಜನ ಇದ್ರು. ಆಯ್ತಾ ಅಲ್ಲಿ ಸಂದರ್ಶನ ದಿನ ನಾನು ಸುಮ್ಮನೆ ಹೋದೆ. ಹೋಗ್ಬೇಕಾದ್ರೆ 3 ದಿವಸದ ಮುಂಚೆ ತಿರ್ಗಾ ಸಕ್ಕರ್ ಸೀತಾರಾಮಯ್ಯನವರು ಹಿಡ್ಕೊಂಡೆ. ಅವರು ಆಗ ಕುಂಬರಗೋಡು ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಅಧ್ಯಾಪಕರಾಗಿದ್ದರು. ಕುಂಬರಗೋಡು ಶಾಲೆ ನೀವು ಆಗ ಹುಟ್ಟಿದ್ದೀರೋ ಇಲ್ಲ, ಹುಟ್ಲೇ ಇಲ್ಲ. ಆಗ ಅವರು ಶಾಲೆಗೆ ಬರುವ ದಾರಿಯಲ್ಲೇ ನಾನು ಕಾಯ್ತಾ ಇದ್ದು ಸರ್ ನಾನು ಹೀಗೆ ಒಂದು ಸಂದರ್ಶನಕ್ಕೆ ಹೋಗ್ತಾ ಇದ್ದೇನೆ. ಅವರು ಕೂಡ ಹೇಳಿದ್ರು ನೀವು ಭಗವತಿ ಕಲಿಬಹುದು, ಆ ಸೂಕ್ಷ್ಮತೆಗಳು ಇದೆ ನಿಮ್ಮ ಹತ್ರ, ಆದ್ರೆ ನನಗೆ ಪದ್ಯಗಿದ್ದೆ ಏನು ಗೊತ್ತಿಲ್ಲ ಎಂತ ಮಾಡುದು ಅಂತ. ಆಗ ಅವರು ಇವತ್ತು ರಾತ್ರಿ ಕುಂಬರೋಡ ಶಾಲೆಯಲ್ಲಿ ಯಕ್ಷಗಾನದ ತರಬೇತಿ ನಮ್ದು ಹವ್ಯಾಸಿಗಳು ಮಾಡಿ ನೀವು ಬನ್ನಿ ಅಂತ. ಈಗ ನಾನು ಶಾಲೆಗೆ ಹೋಗ್ತಾ ಇದ್ದೇನೆ. ಸರಿ ಮತ್ ಪುನಃ ರಾತ್ರಿ ಅಲ್ಲಿಗೆ ಶಾಲೆಗೆ ಬಂದೆ. ಬರುವಾಗ ಆಯ್ತು ಅಂತೇಳಿ ಆ ಕ್ಲಾಸ್ ಅನ್ನು ಅವರು ನಿಲ್ಲಿಸಿ ನನ್ನ ಹತ್ರ 4 ಪದ್ಯಗಳನ್ನ ಹೇಳಿಸಿ ಗಟ್ಟಿ ಮಾಡಿದ್ರು. ಹೇಳಿ ನೋಡೋಣ ಈ ಪದ್ಯಗಳನ್ನ ಹೇಳಿ ಅಂದ್ರೆ ಸಾಧಾರಣ ಅವ್ರು ಹೇಳಿದಾಗ ಅದೇ ನೀವು ಅವ್ರು ಹೇಳಿದ್ ನೋಡಿ, ನೀವು ಏನೂ ಮಾಡೋದು ಬೇಡ, ಇಷ್ಟೇ ಪದ್ಯವನ್ನ ಚಂದ ಮಾಡಿ ನೀವು ಹೇಳ್ಕೊಂಡು ನೆನ್ಪಿಟ್ಕೊ ಹಾಗೆ ಹೇಳಿ, ಮತ್ತೆ ನೀವು ಆಯ್ಕೆ ಆಗದಿದ್ರೆ ನನ್ನನ್ನು ಕೇಳಿ ಅಂದು ಅಷ್ಟು ವಿಶ್ವಾಸ ಅವರಿಗೆ. ಸರಿ ಅಂದ್ಬಿಟ್ಟು ಅದನ್ನ ಸರಿಯಾಗಿ ಬಯಾಟ್ ಮಾಡಿ ಅದನ್ನೆಲ್ಲ ಇದ್ ಮಾಡಿ ಅದ್ರ 1-2 ದಿವಸಕ್ಕೆ ಇಂಟರ್ವ್ಯೂ ಇತ್ತು. ಸಂದರ್ಶನಕ್ಕೆಲ್ಲ ಬಂದಿರು ನೋಡ್ತೇನೆ, ಎಲ್ಲ 10-15 ಜನ ಎಲ್ಲ ಇದ್ದಾರೆ. ನಾನು ಅವ್ರ ಕೆಲವ್ರನ್ನ ವಿಚಾರಿದೆ, ನೀವು ಇದ್ರ ಬಗ್ಗೆ ಏನ್ ಕೇಳಿದೆ. ಹೌದು ನಾವೆಲ್ಲ ಯಕ್ಷಗಾನದ ಪದ್ಯ ಎಲ್ಲ ಹೇಳ್ತೇನೆ, ನನಗೆ ಸ್ವಲ್ಪ ಹೌದು ನನಗೆ ಏನು ಗೊತ್ತಿಲ್ಲ, ಇವರೆಲ್ಲ ತುಂಬಾ ಪದ್ಯ ಹೇಳ್ತಾರೆ. ಆಯ್ತಾ ಸಂದರ್ಶನ ಆರಂಭ ಆದಾಗ ಯಾರು ಮಾಡಿ ಸರ್ ಸಂದರ್ಶನ? ಸಂದರ್ಶನ ಯಾರೆಲ್ಲ ಇದ್ರು ಆಗಿನ ಇದು ಈಗ ಚೇತನ ಹೈಸ್ಕೂಲ್ ಗೊತ್ತಾ ನಿಮ್ಗೆ? ಆಗ ಚೇತನ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ರು ಸದಾನಂದ ಹೆಬ್ಬಾರ್. ಅಲ್ಲೇ ಒಂದು ಕೋಣೆಯಲ್ಲಿ ಸಂದರ್ಶನ, ಅವರೇ ಒಬ್ಬರೇ ಸಂದರ್ಶನ ಆಗುವಾಗ ಸದಾನಂದ ಹೆಬ್ಬಾರು, ನಾರಾಯಣಪ್ಪರು, ತಿಮ್ಮಪ್ಪ ನಾಯಕರು 3 ಜನ ಬಂದ್ರು.
ಯಾಕಂದ್ರೆ ಅವ್ರು ಪಾಸ್ ತಿಮ್ಮಪ್ಪ ನಾಯ್ಕರು ಬದು ನಾರಾಯಣಪ್ಪ ಅವರು ಅದಕ್ಕೆ ಇದಾಗ್ಬೇಕು, ಅವ್ರು ಮಕ್ಕಳನ್ನ ಪಾಸ್ ಫೈಲು ಮಾಡ್ಬೇಕು. ಅವರು ಇಷ್ಟು ಜನ ಇದ್ರು. ಅವ್ರ ಹಾಡಿಗೆ ಅವರು ಮೊದಲ ಬರ್ಸ್ತಾ ಇದ್ರು, ಇವರು ಗಮನಿಸ್ತಾ ಇದ್ರು. ಇವರ ಶ್ರುತಿ ಲಯ ತಾಳ ಇದೆಲ್ಲ ಮಾಡ್ತಾರೆ. ಸ್ವಲ್ಪ ಹೊತ್ತಾದ ನಂತರ ಅವರು ಸಂದರ್ಶನ ಆರಂಭವಾಯ್ತು. ಒಬ್ರೊಬ್ಬರೇ ಪದ್ಯವನ್ನ ಹಾಡ್ಲಿಕ್ಕೆ ಮಾಡಿ ಅವ್ರು ಪದ್ಯ ಹೇಳುವಾಗ ಎಲ್ಲ ಮಕ್ಕಳು ಬೇರೆ ಬೇರೆ ಪ್ರಸಂಗದಲ್ಲ ಪದ್ಯ ಹೇಳ್ತಾರೆ. ನನಗೆ ಇವ್ರ ಹತ್ರ ಕಡ ತಗೊಂಡ 4 ಪದ್ಯ ಅಂತ ಬೇರೆ ಏನೂ ಗೊತ್ತಿಲ್ಲ, ಆಯ್ತಾ ಇಲ್ವಾ? ಮತ್ತೆ ಅವ್ರು ಕೇಳ್ತಾರೆ, ನೀನ್ ಏನೇನೋ ಇದ್ರ ನಾನು ಎಂತ ಆಟದಲ್ಲಿ ಪದ್ಯ ಹೇಳಿದ್ದೇನೆ, ಇಂಥ ಸಂಘದಲ್ಲಿ ನಾನು ಭಾಗವತ ಏನೆಲ್ಲ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾರೆ. ಹೌದು, ಹೋಗಿಲ್ಲ. ಹೌದು, ನಾವು ಎಂತದ್ದು ಹೋಗಿಲ್ಲ. ನಮ್ ಕತೆ ಸೋಮನೆ ಒಟ್ಟು ಬಂದದಕ್ಕೆ ಕೊನೆವರೆಗೆ ನೋಡ್ಕೊಂಡು ಹೋಗ್ತೇನೆ ಅಂತ ಬಂದೆ. ಅದಕ್ಕೆ ಸರಿಯಾಗಿ ಎಲ್ಲರೂ ಹೆಸರು ಕರೀತಾರೆ, ನನ್ನ ಹೆಸರು ಕರೆಯುವುದಿಲ್ಲ. ಬಹುಶಃ ನನ್ನ ಹೆಸರೇ ಇಲ್ವಾ ಅಂತ ಇದ್ ಮಾಡುವಾಗ ಅಷ್ಟೂ ಜನ 14-15 ಜನ ಆದ್ಮೇಲೆ 16ರಲ್ಲಿ ಕೊನೆಯದಾಗಿ ನನ್ನ ಹೆಸರು ಆಯ್ತಾ ಹೇಳಿದ್ ಬಂದಿದ್ದೆ. ಇವ್ರು ಹೇಳಿಕೊಟ್ಟಿದ್ರಲ್ಲ ಅದೇ ಪದ್ಯಗಳು. ವಸುದೇ ಗೋತಮವಾದ ಯೋಧ್ಯ ಪಟ್ಟಣದಿ ದಶರಥನ ಪನೆಂಬ ಧರಣಿ ಪಾಲಕಗೆ ಇಡೀ ಪದ್ಯ ಹೇಳಿದಾಗ ಮಧ್ಯ ಭಾಷಾ ಇದ್ರಲ್ಲ ಯಾರು ಇವರು ತಿಮ್ಮಪ್ಪ ನಾಯ್ಕರು, ನಾವು ಒಂದು ಪದ್ಯ ಆದ ತಕ್ಷಣ ಸದಾನಂದ ಹೆಬ್ಬಾರರು ಮತ್ತೆ ನಾರಾಯಣಪ್ಪರು ನೋಡಿ ಇದುವರೆಗೆ ಬರದ ಹಾಡು ಈಗ ಬಂತು ನೋಡಿ ತಕ್ಷಣ ಉಪ್ಪುರೆಲ್ಲ ಸರಿಯಾಗಿ ಇದ್ ಮಾಡಿ ನೋಡುವ ಇನ್ನೊಂದು ಪದ್ಯ ಹೇಳಿ. ಅರರೇವಾನು ಸುಂದರ ಪುರುಷ ಈತ ಸ್ಮರಣಂತೆ ತೋರ್ಪ ಮನಕೆ ಹರುಷ. ಅಲ್ಲಿಗೆ ಅವರಿಗೆ ಇದು ಒಂದು ಭಾಗವತಿಗೆ ಮೆಟೀರಿಯಲ್ ಹೌದು ಆಯ್ತಾ. ಆಮೇಲೆ ಉಪ್ಪುರು ಒಂದು ಭಾಮಿನಿ ವಿತಾಳದ ಯಾವ್ದಾರು ಇದ್ರೆ ಹೇಳಿ ಅಂತ ನನ್ಗೆ ಎಂತದ್ದು ಗೊತ್ತಿಲ್ಲ. ಅವಾಗ ನೋಡಿ ಯಾರಿಗೂ ಹೇಳ್ಬೇಡ, ಉಪ್ಪುರು ನನಗೆ ಆ ಭಾಮಿನಿಯನ್ನ ಹೇಳ್ಕೊಡು. ಕಲಿಕಿರೀಟಿಗೆ ಕೇಳು, ನಾನು ಕಲಿಕಿರೀಟಿಗೆ ಕೇಳು ಅಂದೆ. ಅವ್ರು ಹೇಳಿದ ಹಾಗೆ ಇದು ಹೇಳಿದೆ, ಭಾಮಿನಿಯನ್ನ ಪೂರ್ತಿ ಎಲ್ಲ ಹೇಳಿದೆ. ಆಮೇಲೆ ನೋಡಿ ಅವ್ರನ್ನೆಲ್ಲ ಬಿಟ್ಟವ್ರು ನನ್ನನ್ನು ಬಿಡ್ಲೇ ಇಲ್ಲ, ನನ್ನ ತಲೆ ಬಿಸಿ ಹಾಕು. ಹೌದು, ನನಗೆ ಗೊತ್ತಿರುವುದ ಉಪ್ಪುರು ಒಂದೊಂದೇ ಪದ್ಯವನ್ನ ಅದು ಹೇಳಿ ನೋಡೋಣ ಇದು ಹೇಳಿ ನೋಡೋಣ ಹೇಳಿ ಅಂತ ಹೇಗೆ ಹೇಗೋ ಎಲ್ಲ ಹೇಳಿದೆ. ರಾಗದ ಹೆಸರು ಗೊತ್ತುಂಟು ಅಂತ ಕೇಳಿ ನಾ ಹೇಳಿದೆ, ರಾಗದ ಹೆಸರೆಲ್ಲ ಗೊತ್ತಿಲ್ಲ, ರಾಗದ ಧಾಟಿ ನಾನು ಇದ್ ಮಾಡಿದ್ದೆ, ನಾನೇನೋ ಆರಂಭ ಕೂಡ ಮಾಡ್ಲಿಲ್ಲ ಅಂದೆ. ಅದೆಲ್ಲ ಇದಾದ್ಮೇಲೆ ಅಲ್ಲಿಗೆ ಇದು ಮುಗೀತು. ಹೀಗೆ ಎಲ್ಲರ ಸಂದರ್ಶನ ಮುಗಿದ ತಕ್ಷಣ ಸದಾನಂದ ಹೆಬ್ಬಾರರು ಹೇಳಿದ್ರು, ನೋಡಿ ಬಂದವ್ರನ್ನೆಲ್ಲ ನಾವು ತಗೊಳ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಾವು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡ್ತೇವೆ, ಸ್ಟೈಫಂಡ್ ಕೊಡ್ತಾರೆ. ಆ ಕಾಲದಲ್ಲಿ ತಿಂಗಳಿಗೆ ಒಂದು 60 ರೂಪಾಯಿ ಸ್ಟೈಫಂಡ್ ಕೊಡ್ತಾರೆ, ಈಗ ಅದ್ರ ಬೆಲೆ ತುಂಬಾ. ಆದ್ರಿಂದ ಯಾರು ಒಳ್ಳೆ ಪ್ರತಿಭೆ ಇದ್ದವರು ಅಂಥವ್ರಿಗೆ ನಾವು ಸ್ಟೈಫಂಡ್ ಕೊಡ್ತೇವೆ. ಮತ್ತೆ ಅಷ್ಟೊಂದು ನಾವು ಸೆಲೆಕ್ಟ್ ಮಾಡ್ದಿದ್ದವರು ನೀವೇನು ವಾಪಸ್ ಬರಲೇಬಾರ್ದಂತೇನಿಲ್ಲ, ಬರ್ಬಹುದು, ಆದ್ರೆ ನಿಮಗೆ ಸ್ಟೈಫಂಡ್ ಸಿಕ್ಕೋದಿಲ್ಲ. ಹೀಗೆ ಸ್ಟೈಫಂಡ್ ಇಲ್ಲದೆ ಕಲೀಲಿಕ್ಕೆ ಯಾರು ತಯಾರಿದ್ದೀರಿ ಅದಕ್ಕೆ ಯಾರೊಬ್ರು ಹೇಳಿಲ್ಲ ಯಾವ್ದು ಸ್ಟೈಫಂಡ್, ಯಾಕಂದ್ರೆ ದೂರದಿಂದ ಬಂದಿದ್ದಾರೆ, ಅಲ್ಲಿ ಇರ್ಬೇಕು. ಹಾಗಾಗಿ ಕೆಲವರು ಅದೇ ಸ್ಟೈಫಂಡ್ ಕೊಡ್ತಾರ ಅಂತಲೇ ಕೆಲವರು ಬಂದಿದ್ದಾರೆ. ಹಾಗಾಗಿ ಯಾರು ಏನು ಇದ್ ಮಾಡಲ್ಲ. ಆಗ ನಾನು ಹೇಳಿದೆ, ಸರ್ ಸ್ಟೈಫಂಡ್ ಇಲ್ದಿದ್ರು ಅಡ್ಲಿಲ್ಲ, ನಾನು ಕಲಿತೇನೆ ಅಂತ ಹೇಳಿ. ಸರಿ ಅಂದ್ಬಿಟ್ಟು ಅವ್ರು ಟಿಕ್ ಮಾಡಿ ನಿಮ್ಗೆ ಸೆಲೆಕ್ಟ್ ಆಯ್ತು. ಹೌದು. ಆಮೇಲೆ ಅದು ನಾನು ಒಬ್ಬನೇ ನೋಡಿ ಹೇಳಿದ್ದು. ಆಮೇಲೆ ಒಂದ್ ದಿವಸ ಕ್ಲಾಸ್ ತರಗತಿ ಇಂಥ ತಾರೀಖ್ ಅಂದ್ರೆ ನಾವೆಲ್ಲ ತಾರೀಖೆಲ್ಲ ಹೋಗಿ ಆ ದಿವಸ ಎಲ್ಲ ಗಣ ಹೋಮ ಮಾಡಿ ತರಗತಿಯನ್ನು ಆರಂಭಿಸ್ಲಿಕ್ಕೆ ಗುರುಗಳೆಲ್ಲ ಬಂದ್ರು. ಸದಾನಂದ ಹೆಬ್ಬಾರರು ಬಂದವ್ರೆ ನೋಡಿ, ಇಷ್ಟು ಜನ ಅವ್ರ ಒಂದು ಲಿಸ್ಟ್ ಇದೆ. ಈ ಪಟ್ಟಿಯಲ್ಲಿರುವವರೆಲ್ಲ ಸ್ಟೈಫಂಡಿಗೆ ಆಯ್ಕೆ ಆಗಿದ್ದೀರಿ, ಉಳಿದವರು ಸ್ಟೈಫಂಡ್ ಇಲ್ಲ, ಅವರವರ ಖರ್ಚಲ್ಲಿ ಆದ್ರೆ ಕಲಿಬೇಕಾಗತ್ತೆ.
ಕಡೆಗೆ ಆಮೇಲೆ ಹೇಳಿ ಹೆಸರೆಲ್ಲ ಹೇಳಿ ಆಮೇಲೆ ಈ ಇಂಟರ್ವ್ಯೂ ಆದ ಹಂಗಾಯ್ತು ಅವ್ರದೆಲ್ಲ ಹೆಸರು ಹೇಳಿದ್ರು. ಆಮೇಲೆ ಕೊನೆಯಲ್ಲಿ ನನ್ನ ಹೆಸರು ಸದಾನಂದ ರೈತರು ಇದು ಸ್ಟೈಫಂಡ್ ಬೇಡ ಅಂತ ಹೇಳಿದ್ದಾರೆ, ಆದ್ರೆ ನಾವು ಅವ್ರಿಗೆ ಸ್ಟೈಫಂಡ್ ಕೊಡ್ತೇವೆ ಅಂತ ಹೇಳಿ ಮತ್ತೆ ಸುಮ್ಮನೆ ಆಯ್ತು ಅಂತ ಹೇಳಿ. ಆಸಕ್ತಿ ನೋಡಿದ ಆಸಕ್ತಿ ನಿಮ್ಮ. ಹೌದು, ನಮ್ಮ ಆಸಕ್ತಿಗೆ ಮತ್ತೆ ಸ್ಟೈಫಂಡ್ ಕೊಟ್ಟದ್ದು ವ್ಯರ್ಥ ಆಗಿಲ್ಲ, ಇವರು ಭಾಗವತ ಆಗ್ಬಹುದಿಲ್ಲ ಅದು ಇದರಲ್ಲಿ ಹೇಳಿದ್ರು. ಆಯ್ತಂತ ಹೇಳಿ ಮತ್ತೆ ಅಲ್ಲಿಂದ ಆರಂಭವಾಯ್ತು. ನಮ್ಮ ಗುರುಗಳು ನಾರಾಯಣಪ್ಪರು ಮತ್ತೆ ತಿಮ್ಮಪ್ಪ ನಾಯ್ಕರು ಇಬ್ರು ಒಳ್ಳೆ ಶಿಸ್ತಿನ ಸಿಪಾಯಿಗಳು. ತರಗತಿಯನ್ನ ನಡೆಸೋದಕ್ಕೆ ಸಾಮಾನ್ಯ ಕೆಲವು ಯಕ್ಷಗಾನ ಕಲಾವಿದರಿಗೆ ಅಕಾಡೆಮಿಕ್ ಆಗಿ ಡಿಸಿಪ್ಲಿನ್ ಮೇಂಟೈನ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಆದ್ರೆ ನಮ್ಮ ಗುರುಗಳಿಗೆ ಹಾಗೇನಿಲ್ಲ, ತುಂಬಾ ನೋಡಿ 9 ಗಂಟೆಗೆ ಬೆಳಿಗ್ಗೆ ಕ್ಲಾಸ್ ಆದ್ರೆ 8:00ವರೆಗೆ ಅವ್ರು ಬಂದು ಅದು ಆಗ ಈ ಸ್ವಂತ